ನಡ್ಕೊಂಡು ಮುಂದೆ ಹೋಗಿದ್ದಾಳೆ. ನಮ್ಮ ಅಕ್ಕ ಅದನ್ನು ಒಂದು 4 ದಿವಸ ಒಂದು ವಾರ ಬಿಟ್ಟು ನನಗೆ ಫೋನ್ ಮಾಡಿ ಹೇಳಿದಾಗ ಅವತ್ತೇ ಸೀದಾ ವರ್ಷ ಅವರ ಮನೆಗೆ ಹೋದ್ವಿ ಸರ್. ನಾವು ನಮ್ಮ ತಂದೆ ನಮ್ಮ ಅಣ್ಣ ಎಲ್ಲ ಒಟ್ಟು ಹೋಗಿ ವರ್ಷ ಅವ್ರ ತಂದೆ ಒಟ್ಟಿಗಿರ್ಬೇಕಾ ಕೇಳಿದೆ. ಅವತ್ತು ಘಟನೆ ನಿನಗೆ ಈ ತರ ಆಗಿದ್ದ ಹೌದಾ ಅಂತ ಕೇಳಿದೆ. ಹೌದು ಒಬ್ರು ಮಾತಾಡಿಸ್ರಿ ಇಲ್ಲಿ ಎಷ್ಟು ಗಂಟೆ ಕಾಲೇಜ್ ಬಿಡೋದು ಅಂತ ಕೇಳಿದ್ರು. ಎಕ್ಸಾಮ್ ಮುಗಿಸಿ ಬರೋದು. ನಾನೇನು ಹೇಳಲಿಲ್ಲ. ಮತ್ತೆ ಅಲ್ಲಿ ಹೋಗುವಾಗ ಚಪ್ಪಲೆ ತಟ್ಟಿ ಕರೆದಿದ್ದಾರೆ. ನಾನು ಫುಟ್ಪಾತ್ ನಡ್ಕೊಂಡು ಹೋಗ್ತಿದ್ದೆ. ಅವರು ಆ ಕಡೆ ಸೈಡಲ್ಲಿ ಇದ್ರು, ತೊರೆ ಸೈಡಲ್ಲಿ ಇದ್ರು. ನಾನು ನೋಡೋದಾಗೆ ಅವರು ತುಳುವಲ್ಲಿ ಹೇಳ್ತಾ ಇದ್ದ, ಇವತ್ತಲ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ನಾನು ಕೇಳಿದೆ, ನಾನು ಸೀದಾ ಹೋದೆ ಅಂತ ಹೇಳಿದ್ರು. ಅಷ್ಟೊತ್ತು ನಮಗೆ ಅದರಲ್ಲಿ ಒಂದು ಪಿಕ್ಚರ್ ಪಕ್ಕ ಆಯ್ತು ಸರ್, ಇದು ವಿಚಾರ ಈ ಥರನೇ ಆಗಿರೋದು. ಆವಾಗ ನಾವು ಹೇಳಿದ್ವಿ, ಅದು ಹುಡುಗರು ಯಾರಂತ ಕೇಳಿದ್ ನಮ್ಮ ಅಕ್ಕನ ಹತ್ರ. ಹುಡುಗರ ಪರಿಚಯ ಕೂಡ ಹೇಳಿದ್ರು. ಒಬ್ಬ ನನ್ನ 4ನೇ ಅಕ್ಕನ ಕ್ಲಾಸ್ಮೇಟ್ ಒಬ್ಬ. ಅದು ಮತ್ತೆ ಅಲ್ಲಿ ಇನ್ನೊಬ್ಬ ಅಲ್ಲಿ ಕಿಡ್ನಾಪ್ ಮಾಡ್ಬೇಕಾದ್ರೆ ಇದ್ದ ಹುಡುಗ ಮಧ್ಯಾಹ್ನ ಅಲ್ಲಿ ಇರ್ಲಿಲ್ಲ. ಅವ ಸಂಜೆ ಗಾಡಿಯಲ್ಲೇ ಬಂದದ್ದು. ಅವ ನನ್ನ ಕ್ಲಾಸ್ಮೇಟ್ ಒಬ್ಬ ಹುಡುಗ. ಎಲ್ಲ ಜೈನ ಸಮುದಾಯಕ್ಕೆ ಸೇರಿದ ಹುಡುಗರು ಸರ್. ಎಲ್ರು ಜೈನ ಸಮುದಾಯಕ್ಕೆ ಸೇರಿದವರು. ಆ ಹುಡುಗರು ಯಾರು, ಒಬ್ಬ ಆಟೋ ಡ್ರೈವರ್ ಅವನಿದ್ದ. ನನಗೆ ಇದರಲ್ಲಿ ಒಂದು ಡಾಟ್